ಇನ್ಮೇಲೆ ನನ್ನ ಲೈಫ್ ಅಲ್ಲಿ ಸೋಲೋ ರೈಡೇ ಮಾಡಬಾರ್ದಂತ ಫಿಕ್ಸ್ ಆಗ್ಬಿಟ್ಟೆ. ಈ ಸ್ನೋಫಾಲ್ ನಿಂದ ನನ್ನ ಕೈಯಲ್ಲಿ ಬೈಕ್ ಓಡ್ಸಕ್ಕೂ ಆಗ್ತಾ ಇಲ್ಲ, ಕೈಯೆಲ್ಲ ಉರಿತಾನೆ ಇತ್ತು. ಇವತ್ತು ನಮ್ಮ ಇಂಡಿಯಾದ ಲಾಸ್ಟ್ ವಿಲೇಜ್ ನ ವಿಸಿಟ್ ಮಾಡಿದೆ. ನನ್ನ ಕಣ್ಣಿಂದ ಪಾಕಿಸ್ತಾನ ಅವ್ರ ಮನೆ ನೋಡಿದೆ. ಇವತ್ತು ಫೈನಲಿ ಡಿಸ್ಕಿಟ್ ಕಲ್ ಸಿಕ್ತು. ನಮಸ್ತೆ ಡಾರ್ಲಿಂಗ್ಸ್, ನಾನು ನಿಮ್ಮ ನವೀನ್ ಲಿಯೋನ್. KGF ಟು ಲದಾಖ್ ಸೋಲೋ ರೈಡ್ ಅಲ್ಲಿ ಡೇ 16. ಇವತ್ತು ನಾನು ಸ್ಟೇ ಆಗಿತ್ತು ಡಿಸ್ಕಿಟ್ ಅಲ್ಲಿ ಅಮ್ಮ ಹೋಮ್ ಸ್ಟೇ ಅಲ್ಲಿ. ಎಷ್ಟ್ ಚೆನ್ನಾಗಿ ನೋಡ್ಕೊಂಡ್ರು ಅಂದ್ರೆ ಅಷ್ಟೊಂದು ಚೆನ್ನಾಗಿ ನೋಡ್ಕೊಂಡ್ರು. ಸೊ ಇವತ್ತಿನ ಪ್ಲಾನ್ ತುರ್ತುಕ್ಗೆ ರೀಚ್ ಆಗ್ಬೇಕಂತ. ನಾನಿರೋ ಸ್ಪಾಟ್ ನಿಂದ ತುರ್ತುಕ್ 95 ಕಿಲೋಮೀಟರ್ಸ್ ಇತ್ತು. ಇನ್ನು 9:30ಗೆ ರೈಡ್ ನ ಶುರು ಮಾಡಿದೆ. ಫಸ್ಟ್ ನಾನ್ ವಿಸಿಟ್ ಮಾಡಿದ್ದು ಬುದ್ಧ ಸ್ಟ್ಯಾಚ್ಯೂನ. ಎಂಟ್ರೆನ್ಸ್ 50 ರೂಪೀಸ್ ಇರುತ್ತೆ. ಇನ್ನು ರೈಡ್ ನ ಶುರು ಮಾಡಿ ಡೈರೆಕ್ಟ್ ಆಗಿ ತುರ್ತುಕ್ಗೆ ರೀಚ್ ಆಗ್ತೀನಿ. ಗಾಯ್ಸ್, ನಮ್ಮ ಇಂಡಿಯಾದ ಲಾಸ್ಟ್ ವಿಲೇಜ್ ತಾಂಗ್. ಗಾಯ್ಸ್, ನಂಬ್ತಿರೋ ಇಲ್ವೋ, ತಾಂಗ್ ನಿಂದ ಪಾಕಿಸ್ತಾನ ಮನೆಗಳೆಲ್ಲ ಗೊತ್ತಾಗ್ತಾ ಇತ್ತು. ಇನ್ನು ಇಂಡಿಯಾದ ಲಾಸ್ಟ್ ವಿಲೇಜ್ ನ ನೋಡ್ಕೊಂಡು ಲೇಗೆ ಹೋಗೋಣ ಅಂತ ರೈಡ್ ನ ಶುರು ಮಾಡಿದೆ. ತಾಂಗ್ ನಿಂದ ಲೇ 210 ಕಿಲೋಮೀಟರ್ಸ್ ಇತ್ತು. ಗಾಯ್ಸ್, ಇನ್ನು ಲೇ 48 ಕಿಲೋಮೀಟರ್ಸ್ ಇತ್ತು. ಸಿಕ್ಕಾಪಟ್ಟೆ ಮಲೆ ಸ್ನೋಫಾಲ್. ಸೊ ಆಲ್ಮೋಸ್ಟ್ 18,000 ಫೀಟ್ಸ್ ಮೇಲೆ ಕರ್ದುಂಗಲ ಟಾಪ್ ಅಲ್ಲಿ ಇದೀನಿ. ಯಾರು ಇಲ್ಲ. ಈವ್ನಿಂಗ್ 7 o'clock ಆಗ್ತಾ ಇತ್ತು. ಸಿಕ್ಕಾಪಟ್ಟೆ ಸ್ನೋ, ಭಯ ಬೇರೆ ಆಗ್ತಾ ಇತ್ತು. ಇನ್ನು 48 ಕಿಲೋಮೀಟರ್ಸ್ ಇತ್ತು. ಹೆಂಗಾದ್ರೂ ಲೇಗ್ ಹೋಗ್ಬಿಟ್ಟು ಸೇರ್ಬೇಕಂತ ದೇವ್ರ ಹತ್ರ ಕೇಳ್ಕೊಂತ ಇದ್ದೆ. ಗಾಯ್ಸ್, ನನ್ ಕೈಯಲ್ಲಿ ಓಡ್ಸಕ್ಕೂ ಆಗ್ತಾ ಇಲ್ಲ, ಕೈಯೆಲ್ಲ ಉರಿತಾನೆ ಇತ್ತು. ನಾನ್ ನಿಂತ್ಕೊಂಡಿರೋದ್ ನೋಡ್ದು ಒಂದ್ ಕಾರ್ ನಿಲ್ಸಿದ್ರು. ಏನೈತಂತ ಕೇಳಿದ್ರು. ಈ ತರ ನನ್ ಕೈಯೆಲ್ಲ ಉರಿತಾನೆ ಇದೆ ಅಂತ ಹೇಳ್ದೆ. ಕಾರ್ ನಿಂದ ಗ್ಯಾಸ್ ತೆಗ್ದಿದ್ರು, ಸ್ವಲ್ಪ ಕೈ ಹೀಟ್ ಮಾಡ್ಕೊ ಅಂತ. ಆದ್ರೂ ನನ್ ಕೈಯಲ್ಲಾಗಿಲ್ಲ. ಅಷ್ಟು ಇಷ್ಟು ಕಷ್ಟಪಟ್ಟು ಕೊನೆಗೆ 8:30ಗೆ ಲೇಗ್ ಬಂದ್ ಸೇರ್ದೆ. ಗಾಯ್ಸ್, ನಿಜ ಹೇಳ್ತೀನಿ ನೋಡಿ, ಇವತ್ತು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದ್ರೆ, ಒಂದ್ ಕಡೆ ಕತ್ಲಾಗ್ತಾ ಇತ್ತು, ಒಂದ್ ಕಡೆ ಸ್ನೋಫಾಲ್ ಆಗ್ತಾ ಇತ್ತು. ದಯವಿಟ್ಟು ಹೇಳ್ತೀನಿ ನೋಡಿ, ಸೋಲೋ ರೈಡ್ ಮಾತ್ರ ಮಾಡಬೇಡಿ. ಯಾಕಂದ್ರೆ ತುಂಬಾ ಕಷ್ಟ ಇದೆ.